ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಿದ್ದೀರಾ ಮಾರ್ಕೆಟಿಂಗ್ ಮನಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಬಿಕಾಸ್ ಈ ಡಿಜಿಟಲ್ ಮಾರ್ಕೆಟಿಂಗ್ ಯುಗದಲ್ಲಿ ಎ ಐ ಒಂದು ಅಂಶ ಬಹಳ ರಿವಲ್ಯೂಷನ್ ಆಗ್ತಿದೆ ತುಂಬಾ ವೇಗದಲ್ಲಿ. ಅಂಡ್ ಅಕಸ್ಮಾತ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ. ಅಂಡ್ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಹಾಕಿದ್ದೆ, ನಾವು ವಾಟ್ಸ್ಆಪ್ ಕಮ್ಯುನಿಟಿಗೆ ಜಾಯ್ನ್ ಆಗೋದನ್ನ ಮರಿಬೇಡಿ. ಸ್ನೇಹಿತರೆ, ಎ ಐ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಏನಕ್ಕೆ ಈ ವಿಡಿಯೋ ಮಾಡ್ತೀನಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಈ ಒಂದು ಎ ಐ ಯುಗದಲ್ಲಿ ಜನರ ಬಿಹೇವಿಯರ್ ಟುವರ್ಡ್ಸ್ ಫೈಂಡಿಂಗ್ ಆರ್ ಸರ್ಚ್ ಏನಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಇನ್ಫಾರ್ಮೇಶನ್ ಹುಡುಕ್ತಾ ಇದ್ದೀರಾ ಅಂದ್ರೆ ಜನರ ಬಿಹೇವಿಯರ್ ಚೇಂಜ್ ಆಗ್ತಾ ಹೋಗ್ತಿದೆ. ರೈಟ್, ಅದು ಹೇಗೆ ಅಂತ ನಾನು ಎಕ್ಸಾಂಪಲ್ ಕೂಡ ಕೊಡ್ತೀನಿ. ರೈಟ್, ಇವಾಗ ಹೇಳಕ್ಕಿಂತ ಮುಂಚೆ ದಯವಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಅದನ್ನ ನೋಡಿ, ಎಕ್ಸ್ಪ್ಲೋರ್ ಮಾಡಿ, ಬೈ ಮಾಡಿ. And ನಿಮ್ಮ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಎ ಐ ಯುಗದಲ್ಲಿ ಯಾವ ತರ ಡಿಜಿಟಲ್ ಮಾರ್ಕೆಟಿಂಗ್ ಯೂಸ್ ಮಾಡ್ಕೊಂಡು ನಮ್ಮ ಬಿಸ್ನೆಸ್ ಗ್ರೋ ಮಾಡಬೇಕು, ನಮ್ಮ ಕ್ಲೈಂಟ್ ಹೇಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ, ದಯವಿಟ್ಟು ಅದನ್ನ ನೋಡಿ. ರೈಟ್, ಸ್ನೇಹಿತರೆ, ಬರೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಈ ಎರಡರಲ್ಲಿ ದೋಸೆ ಯಾವ್ದಂತ ಹೇಳಕ್ ಇಷ್ಟಪಡ್ತೀರಾ? ಪಾಸ್ ಮಾಡಿ ಹೇಳಿ, ಈ ಎರಡರಲ್ಲಿ ಯಾವ್ದು ದೋಸೆ ಅಂತ. ರೈಟ್, ಫಾರ್ ಎಕ್ಸಾಂಪಲ್ ನೋಡಿ, ಕರೆಕ್ಟ್ ಆಗಿ ನೋಡಿ, ಯಾವ್ದು ಇದು ಎರಡರಲ್ಲಿ ಯಾವ್ದು ದೋಸೆ ಅಂತ. ನೀವು ತೇಜಸ್ ಎರಡು ದೋಸೆ ಅಲ್ವಾ ಅಂತ. ರೈಟ್, ಬಟ್ ಇಲ್ಲಿ ಒಂದು ಕ್ಯಾಚ್ ಇದೆ. ಇದು ರಾಮೇಶ್ವರಂ ದೋಸೆ, ಇದು ದಾವಣಗೆರೆ ಬೆಣ್ಣೆ ದೋಸೆ. ರೈಟ್, ಇದೇನಕ್ಕೆ ನಾನು ಹೇಳ್ತೀನಿ ಒಂದ್ಸತಿ ಸ್ವಯರ್ ಎ ಐ ಡಿಜಿಟಲ್ ಮಾರ್ಕೆಟಿಂಗು ದೋಸೆಗೂ ಏನ್ ವ್ಯತ್ಯಾಸ ಅಂತ ಹೇಳ್ತೀನಿ. ನಾನು ಖಂಡಿತ ಹೇಳ್ತೀನಿ. ಸ್ನೇಹಿತರೆ, ಏನಾಗುತ್ತೆ, ದೋಸೆ ಒಂದೇ, ಬಟ್ ಹಲವಾರು ರೆಪ್ರೆಸೆಂಟೇಷನ್ ಬೇರೆ. ರೈಟ್, ಫಾರ್ ಎಕ್ಸಾಂಪಲ್ ನಾನು ಹೋಗ್ಬಿಟ್ಟು ರಾಮೇಶ್ವರಂ ಕೆಫೆಗೆ ಹೋಗ್ಬಿಟ್ಟು ನಂಗೆ ರಾಮೇಶ್ವರಂ ದೋಸೆ ಕೊಡಿ ಅಂತ ಯಾರು ಕೇಳಲ್ಲ, ನಂಗೆ ದೋಸೆ ಕೊಡಿ ಅಂತೀನಿ. ಇಲ್ಲ ದಾವಣಗೆರೆ ಬೆಣ್ಣೆ ದೋಸೆಗೆ ಹೋಗ್ಬಿಟ್ಟು ನಂಗೆ ದಾವಣಗೆರೆ ಬೆಣ್ಣೆ ದೋಸೆ ಕೊಡಿ ಅಂತ ಯಾರು ಕೇಳಲ್ಲ, ಹೋಗಿ ಕೇಳೋದನ್ನ ದೋಸೆ. ರೈಟ್, ಆ ಜಾಗದಲ್ಲಿ ಯಾವ ತರ ದೋಸೆ ಇದೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ. ರೈಟ್, ಸೇಮ್ ಥಿಂಗ್ ಏನಾಗ್ತಿದೆ, ಡಿಜಿಟಲ್ ಮಾರ್ಕೆಟಿಂಗ್ ಇವತ್ತು ಇದೆ, ಬಟ್ ಎ ಐ ಎಲಿಮೆಂಟ್ ಜಾಸ್ತಿ ಆಗಿದೆ. ಹೇಗೆ ಗೊತ್ತಾ, ಅದರ ಬೆಣ್ಣೆ ಇದ್ರ ಮೇಲೆ ಟಾಪ್, ಇದು ದೋಸೆನೇ, ಇದ್ರ ಮೇಲೆ ಬೆಣ್ಣೆ, ಇದ್ರ ಮೇಲೆ ಬೆಣ್ಣೆ. ರೈಟ್, ಸ್ವಲ್ಪ ಇದು ಎಕ್ಸ್ಟ್ರಾ ಬೆಣ್ಣೆ ದಾವಣಗೆರೆ ಬೆಣ್ಣೆ ದೋಸೆ ಮೇಲೆ, ಇದು ಸ್ವಲ್ಪ ಚೇಂಜ್ ಆಗ್ತಿದೆ. ರೈಟ್, ಫಸ್ಟ್ ಆಫ್ ಆಲ್ ಏನಿತ್ತು ಮುಂಚೆ ಮಾರ್ಕೆಟಿಂಗ್ ಫಲ್ ನಾನು ಹೇಳಿದೆ, ಅವೇರ್ನೆಸ್, ಕನ್ಸಿಡರೇಷನ್, ಕನ್ವರ್ಷನ್, ಇದು ನಾನು ಮುಂಚೆನೇ ಹೇಳಿದ್ದೆ. ರೈಟ್, ಸೊ ಏನಾಗುತ್ತೆ, ಅವೇರ್ನೆಸ್ ಅಲ್ಲಿ ಫಸ್ಟ್ ಜನಕ್ಕೆ ನಾವು ಒಂದು ಕಂಟೆಂಟ್ ಮಾಡಬೇಕು. ರೈಟ್, ಕಂಟೆಂಟ್ ಯಾವ ತರ ಮಾಡಬೇಕು, ಯೂಟ್ಯೂಬ್ ಅಲ್ಲ ಇನ್ಸ್ಟಾಗ್ರಾಮ್ ಕಂಟೆಂಟ್ ಮಾಡ್ತೀವಿ, ಇಲ್ಲ SEO ಮಾಡ್ತೀವಿ. ಕನ್ಸಿಡರೇಷನ್ ಏನು ಬಂದ್ಮೇಲೆ ಫಸ್ಟ್ ಎಲ್ಲ ಕಂಟೆಂಟ್ ನಮ್ಮ ಬಗ್ಗೆ ತಿಳ್ಕೊಂಡ್ಮೇಲೆ ಇಲ್ಲಿ ಯಾರಂತ ನಾವು ಗೊತ್ತೇ ಇರಲ್ಲ, ಅವ್ರಿಗೆ ಗೊತ್ತಾಗುತ್ತೆ. ರೈಟ್, ನಾವು ಯಾರಂತ. ಸೊ ಏನ್ ಮಾಡ್ತಾರೆ, ಈಗ ನಮ್ಮನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ನಾವು ಬೆಸ್ಟ್ ಗೊತ್ತಾಗುತ್ತೋ ಆಗ ಕನ್ವರ್ಟ್ ಆಗ್ತಾರೆ. ಸಿಂಪಲ್ ಹಲವಾರು ಮಾರ್ಕೆಟಿಂಗ್ ಫಿನಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ, ಜನ ಗೂಗಲ್ ಮಾತ್ರ ಯೂಸ್ ಮಾಡ್ತಿಲ್ಲ. ಜನ ಈಗ ಕ್ಲಾಡ್, ಚಾಟ್ GPT, ಜೆಮಿನೈ ಯೂಸ್ ಮಾಡ್ತಿದ್ದಾರೆ ಟು ಫೈಂಡ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕೆ. ಜನ ಫೈಂಡ್ ಮಾಡ್ತಿದ್ದಾರೆ. ಹೇಗೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ವಾಟ್ ಕಸ್ಟಮರ್ ಇಲ್ಲಿ ಯಾರೋ ಒಬ್ಬ ಕಸ್ಟಮರ್ ಟೈಪ್ ಮಾಡ್ತಿದ್ದಾರೆ. ಜನ ಎಲ್ಲೆಲ್ಲಿ ಹುಡುಕ್ತಾರೆ ಗೊತ್ತಾ, ಚಾಟ್ GPT ಹುಡುಕ್ತಾರೆ, ಜೆಮಿನೈಲ್ ಬರ್ತಾರೆ, ಯೂಟ್ಯೂಬ್ ಅಲ್ಲಿ ಹುಡುಕ್ತಾರೆ, ಮತ್ತೆ ಇನ್ಸ್ಟಾಗ್ರಾಮ್ ಹುಡುಕ್ತಾರೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು, ಇಲ್ಲಿ ನಾನೊಂದು ವಿಡಿಯೋ ಹಾಕಿದ್ದೀನಿ ಸ್ಕ್ರೀನ್ ಶಾಟ್. ಬೆಸ್ಟ್ ಕ್ರೆಡಿಟ್ ಕಾರ್ಡ್ಸ್ ಟು ಬೈ ಫಾರ್ ಟ್ರಾವೆಲ್ ಅನ್ಸೋ ನಂಗೆ ಅನ್ಸುತ್ತೆ ನಿಮ್ಗೆ ಕಾಣಿಸ್ತಿರ್ಬೋದು. ರೈಟ್, ಇಲ್ಲಿ ಏನ್ ಮಾಡ್ತಿದ್ರೆ, ತುಂಬಾ ಲಾಂಗ್ ಟೈಲ್ ಕೀವರ್ಡ್ಸ್ ಹಾಕ್ತಿದ್ದಾರೆ. ಲಾಂಗ್ ಟೈಲ್ ಕೀವರ್ಡ್ಸ್ ಹಾಕಿದ್ಕೆ ಜನ ಇಲ್ಲಿ ಚಾಟ್ GPT ಸುಮಾರು ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ. ರೈಟ್, ಈಗ ನಿಮ್ ಕೆಲಸ ಏನ್ ಗೊತ್ತಾ, ಅಕಸ್ಮಾತ್ ಏನಾದ್ರೂ ಇಲ್ಲಿ ಕಾಣಿಸ್ಕೊಂಡ್ರೆ ಕೊಡಿ ಚಾಟ್ GPT ಕಾಣಿಸ್ಕೊಂಡ್ರೆ ನಿಮ್ಗೆ ಕನ್ವರ್ಜನ್ ಜಾಸ್ತಿ ಇದೆ. ರೈಟ್, ಫಾರ್ ಎಕ್ಸಾಂಪಲ್ ನಾನು ಸ್ವಲ್ಪ ಇನ್ನ ಕಡಿಮೆ ಮಾಡಿ ನೋಡ್ತೀವಿ. ಎಸ್, ಇದನ್ನ ಸ್ವಲ್ಪ ಐ ಕರೆಕ್ಟ್ ಆಗಿ ಕಾಣ್ತೀವಿ ನೋಡಿ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಬೆಸ್ಟ್ ಕ್ರೆಡಿಟ್ ಕಾರ್ಡ್ಸ್ ಇನ್ ಇಂಡಿಯಾ ಟು ಬೈ ಫಾರ್ ಟ್ರಾವೆಲ್. ರೈಟ್, ಸೊ ಇಲ್ಲಿ ತುಂಬಾ ಲಾಂಗ್ ಟೈಲ್ ಕೀವರ್ಡ್ ಟೈಪ್. ಅಂಡ್ ಆಲ್ಸೋ ಬೈಕ್ ಫ್ಯೂಲ್, ಟ್ರಾವೆಲ್ ಬೈಕ್ ಫ್ಯೂಲ್ ಆಫರ್ಸ್. ಸೊ ಈ ತರ ಲಾಂಗ್ ಟೈಲ್ ಕೀವರ್ಡ್ ಟೈಪ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ಮುಂಚೆ ಏನಾಗೋದು, ಗೂಗಲ್ ಅಲ್ಲಿ ಬೆಸ್ಟ್ ಕ್ರೆಡಿಟ್ ಕಾರ್ಡ್ಸ್ ಅಂತ ಬರೀ ಟೈಪ್ ಮಾಡೋದು, ಬರೀ ಬೆಸ್ಟ್ ಕ್ರೆಡಿಟ್ ಕಾರ್ಡ್ಸ್ ಮೂರೇ ವರ್ಡ್ ಅಲ್ಲಿ ಟೈಪ್ ಮಾಡಿ ಗೂಗಲ್ ಆನ್ಸರ್ಸ್ ಬರೋದು, ಒಂದು 10 ವೆಬ್ಸೈಟ್ ಲಿಂಕ್ ಬರೋದು, ಒಂದು ಕ್ಲಿಕ್ ಮಾಡೋದು, ಟ್ರಾಫಿಕ್ ಅಲ್ಲಿ ಹೋಗೋದು. ಈಗ ಜನ ಏನ್ ಮಾಡ್ತಾರೆ ಗೊತ್ತಾ, ದೇ ಆರ್ ವೆರಿ ಸ್ಪೆಸಿಫಿಕ್. ನಾ ಈ ಕ್ರೆಡಿಟ್ ಕಾರ್ಡ್ ನೋಡಿ, ಈ ತರ ಸಿಚುವೇಶನ್ ಇದ್ದೀನಿ, ನನ್ನ ಹತ್ರ ಇಷ್ಟಿದೆ, ನನಗೆ ಈ ತರ ಒಂದು ಸೊಲ್ಯೂಷನ್ ಹುಡುಕ್ತಾ ಇದ್ದೀನಿ ಅಂದ್ರೆ ಲಾಂಗ್ ಟೈಲ್ ಕೀವರ್ಡ್. ಫಾರ್ ಎಕ್ಸಾಂಪಲ್ ನೋಡಿ, ಚಾಟ್ GPT ಬಂದ್ಬಿಟ್ಟು ಬೆಸ್ಟ್ ಕ್ರೆಡಿಟ್ ಕಾರ್ಡ್ಸ್ ಟು ಬೈ ಫಾರ್ ಟ್ರಾವೆಲ್ ಆಲ್ಸೋ ಫಾರ್ ಬೈಕ್ ಫ್ಯೂಲ್ ಆಫರ್ಸ್. ನಂಗೆ ಈ ತರ ವೆರಿ ಲಾಂಗ್ ಟೈಲ್, ವೆರಿ ಸ್ಪೆಸಿಫಿಕ್, ವೆರಿ ಲಾಂಗ್ ಟೈಲ್. ನೀವೀಗ ಇದಕ್ಕೆ ಈ ತರ ಕಂಟೆಂಟ್ ಆಪ್ಟಿಮೈಸ್ ಮಾಡೋಕ್ಕಾಗತ್ತೆ. ಓಕೆನಾ, ಮುಂಚೆ ಆಗೋದು ಬೆಸ್ಟ್ ಕ್ರೆಡಿಟ್ ಕಾರ್ಡ್ಸ್ ಅಂತ ಬರೀ ಆ ಒಂದು ಕೀವರ್ಡ್ಗೆ ಇಡೀ ಕಂಟೆಂಟ್ ಬರೀ ರಿಸೀವ್ ಮಾಡೋರು. ಈಗ ಆ ತರ ಆಗ್ತಿಲ್ಲ. ಚಾಟ್ GPT ಅವ್ರ LLMs ಇರಲಿ, ಚಾಟ್ GPT ಆಗಲಿ, ಗೂಗಲ್ ಓವರ್ವ್ಯೂ ಆಗಲಿ, ಕ್ಲಾಡ್ ಆಗಿರಲಿ, ಯು ಹ್ಯಾವ್ ಟು ಬಿ ವೆರಿ ಸ್ಪೆಸಿಫಿಕ್ ಟು ದ ಕಸ್ಟಮರ್ಸ್ ಪ್ರಾಬ್ಲಮ್. ರೈಟ್, ಫಾರ್ ಎಕ್ಸಾಂಪಲ್ ನಾನು ಹೆಡ್ಫೋನ್ಸ್ ಮಾರ್ತೀನಿ ಅನ್ಕೋಣ. ಈ ಹೆಡ್ಫೋನ್ಸ್ ಮಾರೋದಕ್ಕೆ ನಾನು ಯಾವ ತರ ಕಂಟೆಂಟ್ ಮಾಡ್ಬೋದು, ಬೆಸ್ಟ್ ಹೆಡ್ಫೋನ್ಸ್ ಅಂಡರ್ 5,000 ಅಂತ ಒಂದು ಕಂಟೆಂಟ್ ಮಾಡ್ಬೋದು, ಅದು ತುಂಬಾ ಜನರಿಕ್. ಈಗ ನಾನೇನ್ ಮಾಡ್ತೀನಿ, ಐ ಆಮ್ ಟ್ರಾವೆಲಿಂಗ್ ಟು ನಾರ್ತ್. ಫಸ್ಟ್ ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಕೇದಾರ್ನಾಥ್ ಅಂಡ್ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ಮ್ಯೂಸಿಕ್. ಸಾರಿ, ಆ ತರ ಬೇಡ. ಐ ಆಮ್ ಟ್ರಾವೆಲಿಂಗ್ ಟು ಕೇದಾರ್ನಾಥ್ ಅಂಡ್ ಐ ವುಡ್ ಲವ್ ಟು ಸ್ಪೆಂಡ್ ಮೈ ಟೈಮ್ ಲಿಸನಿಂಗ್ ಟು ಮ್ಯೂಸಿಕ್. ಕ್ಯಾನ್ ಯು ಸಜೆಸ್ಟ್ ಮಿ ಬೆಸ್ಟ್ ಹೆಡ್ಫೋನ್ಸ್ ಅಂಡರ್ 5,000 rupees ವಿಚ್ ಇಸ್ ವಾಟರ್ ರೆಸಿಸ್ಟೆನ್ಸ್. ನೋಡಿದ್ರೆ ಎಷ್ಟು ಲಾಂಗ್ ಟೈಲ್ ಕೀವರ್ಡ್. ಹಾಗೇನ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಇದನ್ನ ಸಜೆಸ್ಟ್ ಮಾಡೋದು ಅನ್ಕೋಣ. ಇದನ್ನ ಸಜೆಸ್ಟ್ ಮಾಡಬೇಕಂದ್ರೆ ಫಸ್ಟ್ ಇದೆಲ್ಲ ಫೀಚರ್ಸ್ ಇರಬೇಕು, ಇದ್ರ ಬಗ್ಗೆ ನಾನು ಕಂಟೆಂಟ್ ಬರ್ದಿರ್ಬೇಕು, ಇದ್ರ ಬಗ್ಗೆ ನಾನು
ಏನೋ ವಿಡಿಯೋಸ್ ಮಾಡಿರ್ಬೇಕು, ರೀಲ್ಸ್ ಮಾಡಿರ್ಬೇಕು. ಪ್ರತಿಯೊಂದು ಇದ್ರ ಬಗ್ಗೆ ಕಂಟೆಂಟ್ ಏನಿದೆ ನಾನು ಸರ್ಚ್ ಮಾಡ್ತಿರೋದು ಇದ್ರಲ್ಲಿ ಇರ್ಬೇಕು ಆ ಕಂಟೆಂಟ್. ರೈಟ್, ಆ ತರ ಜನ ಹುಡುಕ್ತಿದ್ದಾರೆ. ವೆರಿ ಸ್ಪೆಸಿಫಿಸಿಟಿ ಏನಾಗ್ತಿದೆ, ಈ ಜನ ಇದ್ರಲ್ಲಿ ಟೈಪ್ ಮಾಡ್ತಿದ್ದಾರೆ. ಚಾಟ್ ಜಿಪಿಟಿ ಆಗಲಿ, ಗೂಗಲ್ ಎ ಓವರ್ ಟೈಪ್ ಮಾಡ್ತಿದ್ದಾರೆ, ಕ್ಲಾಡ್ ಅಲ್ಲಿ ಟೈಪ್ ಮಾಡ್ತಿದ್ದಾರೆ, ಬೀಯಿಂಗ್ ಸ್ಪೆಸಿಫಿಕ್. ಬಟ್ ಗೂಗಲ್ ಅಲ್ಲಿ ಟೈಪ್ ಮಾಡೋದು ಬೆಸ್ಟ್ ಕ್ರೆಡಿಟ್ ಕಾರ್ಡ್ಸ್, ಏನೋ ಬೆಸ್ಟ್ ಸ್ಟೇಕೇಶನ್ಸ್ ನಿಯರ್ ಬಿ, ಬೆಸ್ಟ್ ಪ್ಲೇಸ್ ಟು ಟ್ರಾವೆಲ್ ಇನ್ ಚಿಕ್ಕಮಂಗ್ಳೂರು. ಸೊ ಈ ತರ ಚಿಕ್ಕ ವರ್ಡ್ಸ್ ಆಗ್ತಾರೆ. ಈ ಸಿಚುವೇಶನ್ ಬೇಸ್ ಮೇಲೆ ಆಗ್ತಿಲ್ಲ. ಸೊ ಇಲ್ಲಿ ಅದೇ ಮಾಡ್ತಿರೋದು. ಇಲ್ಲಿ ನೋಡ್ತಿದ್ರೆ ಬೆಸ್ಟ್ ಕ್ರೆಡಿಟ್ ಇಂದ ಟು ಬೈ ಫಾರ್ ಟ್ರಾವೆಲ್ಸ್, ಬೈಕ್ ಆಫರ್ಸ್ ಅಂತ ಸುಮಾರು ಆನ್ಸರ್ ಬರ್ತಿದೆ. ಸೊ ನಿಮ್ಮ ಕರ್ತವ್ಯ ಏನು ಗೊತ್ತಾ, ಈ ಒಂದು ಆನ್ಸರ್ಸ್ ಅಲ್ಲಿ ನೀವು ಬರಲೇಬೇಕು. ಸೊ ಅದಕ್ಕೆ ಕಂಟೆಂಟ್ ಬರಲೇಬೇಕು. ಅಂಡ್ ಇನ್ನೊಂದು ಬರೋದು ಗೂಗಲ್ ಜಿಮಿನೈ ಎ ಓವರ್ ಯು. ಸೊ ಜನ ಏನ್ ಮಾಡ್ತಿದ್ದಾರೆ ಈಗ, ಝೀರೋ ಕ್ಲಿಕ್ ಟ್ರಾಫಿಕ್ ಅಂತ ಬರ್ತಿದೆ. ಅಂದ್ರೆ ಏನಂದ್ರೆ ಜನ ನೀವು ಟ್ರಾಫಿಕ್ ಇದು ಏನೋ ವೆಬ್ಸೈಟ್ ಮಾಡ್ತಾ ಇದೀರಾ. ವೆಬ್ಸೈಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಟ್ರಾಫಿಕ್ ಎಕ್ಸ್ಪೆಕ್ಟ್ ಮಾಡ್ತೀರಾ. ಜನ ಏನ್ ಮಾಡ್ತಾರೆ ಗೊತ್ತಾ, ಮುಂಚೆ ಏನಾಗೋದು ಬರೀ ಕೀವರ್ಡ್ ಆಗುತ್ತೆ, ಒಂದು 4-5 ಆಪ್ಷನ್ ಬರೋದು. ಈಗ ಓವರ್ ಜನ ಕಂಟೆಂಟ್ ಓದ್ಬಿಟ್ಟು ವೆಬ್ಸೈಟ್ಗೆ ಬರ್ತಿಲ್ಲ. ಇವ್ರು ಸೀಯಿಂಗ್ ದಟ್ ನಿಮ್ಗೆ ಅದಕ್ಕೆ ಏನ್ ಆನ್ಸರ್ ಬೇಕು, ಪ್ರಿಸೈಸ್ ಆನ್ಸರ್ ಗೂಗಲ್ ಎ ಓವರ್ ಸೆಕ್ಷನ್ ಕೊಡ್ತೀವಿ. ಸೊ ಝೀರೋ ಟ್ರಾಫಿಕ್ ಅಂದ್ರೆ ನಿಮ್ಗೆ ನೋಡ್ತೀರಿ, ಸುಮಾರು ಜನ ಟ್ರಾಫಿಕ್ ಕೆಳಗೆ ಹಿಂಗ್ ಬೀಳ್ತಾನೆ ಇದೆ. ರೈಟ್, ಸೊ ಅದು ಬಿಹೇವಿಯರ್ ಚೇಂಜ್ ಆಗ್ತಿದೆ. ರೈಟ್, ಸೊ ಏನಾಗ್ತಿದೆ, ಜನ ಎ ಓವರ್ ಸೆಕ್ಷನ್ ಅಲ್ಲಿ ಕಂಟೆಂಟ್ ನ ಕನ್ಸ್ಯೂಮ್ ಮಾಡ್ಬಿಟ್ಟು ಅಲ್ಲೇ ಅವರು ಎಕ್ಸಿಟ್ ಆಗ್ತಿದ್ದಾರೆ, ವಿಚ್ ಇಸ್ ವೆರಿ ಬ್ಯಾಡ್ ಫಾರ್ ಅಸ್. ರೈಟ್, ಸೊ ಅದೇ ಶಿಫ್ಟ್ ಆಗ್ತಿರೋದು, ತುಂಬಾ ಚೇಂಜಸ್ ಆಗ್ತಿದೆ. ನೆಕ್ಸ್ಟ್ ಬರೋದು ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಹುಡುಕ್ತಾ ಇದನ್ನ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಮತ್ತೆ ರೀಲ್ಸ್ ಅಲ್ಲಿ, ರೈಟ್, ರೀಲ್ಸ್ ಅಲ್ಲಿ ಕೂಡ ಜನ ಕಂಟೆಂಟ್ ಡಿಸ್ಕವರಿ ಮಾಡ್ತಿದ್ದಾರೆ. ಸೊ ನೀವು ಇಲ್ಲಿ ನೋಡಿದ್ರೆ ಈ ಸೆಕ್ಷನ್ ನಾವು ಡಿಸ್ಕವರಿ ಎಲಿಮೆಂಟ್ ಅಂತ ಕರಿತೀವಿ. ಸೊ ಮುಂಚೆ ಇಲ್ಲೂ ಕೂಡ ನಿಮ್ಗೆ ಅವೇರ್ನೆಸ್ ಈಗಲೂ ಇದೆ. ಬಟ್ ಹೇಳ್ತಾರೆ ದೋಸೆ ಎಕ್ಸಾಂಪಲ್ ಕೊಟ್ಟನಲ್ಲ, ಸೇಮ್ ಥಿಂಗ್ ಇಲ್ಲೂ ಕೂಡ ಅದೇ ಇರೋದು. ರೈಟ್, ಇಲ್ಲಿ ಡಿಸ್ಕವರಿ ಸ್ಟೇಜ್ ಆಗ್ತಿದೆ. ಯಾವಾಗ ಜನಕ್ಕೆ ಇದೆಲ್ಲ ನೀವು ನೋಡ್ತೀರಾ, ಆಗಾರು ವೆಬ್ಸೈಟಿಗೆ ಬರ್ತಾರೆ. ರೈಟ್, ಬಿಕಾಸ್ ಇಲ್ಲಿ ಫಸ್ಟ್ ಡಿಸ್ಕವರಿ ಆಗಬೇಕು. ರೈಟ್, ನಾನು ಬರೀ SEO ಮಾಡ್ತೀನಿ, ನಾನು ಬರೀ ಸೋಷಿಯಲ್ ಮೀಡಿಯಾ ಮಾಡ್ತೀನಿ, ನಾನು ಬರೀ ಗೂಗಲ್ ಆಡ್ಸ್ ಮಾಡ್ತೀನಿ, ಮೆಟಾ ಆಡ್ಸ್. ನೋ, ಈಗ ಆ ಥರ ಮಾಡೋಕ್ಕೆ ಆಗಲ್ಲ. ನೀವು ಎವ್ರಿ ಟಚ್ ಪಾಯಿಂಟ್ ಆಫ್ ಕಸ್ಟಮರ್ ಇರಬೇಕು. ಅಕಸ್ಮಾತ್ ನಿಮ್ಮ ಕಸ್ಟಮರ್ ಯೂಟ್ಯೂಬ್ ಸರ್ಚ್ ಮಾಡ್ತಾರೆ, ಅಲ್ಲೂ ಇರಬೇಕು. ಇನ್ಸ್ಟಾಗ್ರಾಮ್ ರೀಲ್ ಹುಡುಕ್ತಿದ್ರೆ ಅಲ್ಲೂ ಇರಬೇಕು. ಜಿಮಿನೈ ಓವರ್ ನಿಮ್ಮ ಬ್ರ್ಯಾಂಡ್ ನ ಸಜೆಸ್ಟ್ ಮಾಡಬೇಕು. ಚಾಟ್ GPT, ಕ್ಲಾಡ್ ನಿಮ್ಮ ಬ್ರ್ಯಾಂಡ್ ನೇಮ್ ಸಜೆಸ್ಟ್ ಮಾಡಬೇಕು. ಆಗ್ಲೇ ನಿಮ್ಮ ಬ್ರ್ಯಾಂಡ್ಗೆ ಡಿಸ್ಕವರಿ ಸಿಗೋದು. ಇದನ್ನ ನಾವು ಡಿಸ್ಕವರಬಿಲಿಟಿ ಅಂತ ಕರಿತೀವಿ. ನಾನು ಈ ಫನಲ್ ಎಕ್ಸ್ಪ್ಲೇನ್ ಮಾಡಿಲ್ಲ, ಬರೋತ್ತು ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇದನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಈ ಒಂದು ಶಿಫ್ಟ್ ಆಗ್ತಿದೆ, ಅದಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯರ್ ಬಿಸ್ನೆಸ್. ಇದೆಲ್ಲ ಡಿಸ್ಕವರಿ ಆದ್ಮೇಲೆ ನಿಮ್ಮ ವೆಬ್ಸೈಟ್ ಬರ್ತಾರೆ, ಓ ಯಾರ ಪುಣ್ಯಾತ್ಮ ಈ ತರ ಎಲ್ಲ ಕಂಟೆಂಟ್ ಮಾಡ್ತಿದೆ ಅಂತ. ರೈಟ್, ಸೊ ವೆಬ್ಸೈಟ್ ರಿವ್ಯೂ ಮಾಡ್ತಾರೆ, ಏನೋ ಚಾಟ್ GPT ಯೂಸ್ ಮಾಡ್ತಾರೆ, ರೆಡ್ ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಅವರು ಕನ್ವರ್ಟ್ ಆಗೋದು. ರೈಟ್, ಸೊ ನೀವು ಅದ್ರ ಸಿಂಪಲ್ ಆಗಿ ನಾನು ತೋರಿಸಿದ್ದು, ಇದೇ ತರ ಇದಕ್ಕೆ ಮಧ್ಯೆ ಎಷ್ಟೊಂದಿದೆ. ರೈಟ್, ಬಟ್ ಈ ಒಂದು ವಿಡಿಯೋಗೆ ಇಷ್ಟು ತಿಳ್ಕೊಂಡ್ರೆ ಒಳ್ಳೇದು ನೀವು. ರೈಟ್, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿಲ್ಲ ಡಿಸ್ಕವರಬಿಲಿಟಿ. ರೈಟ್, ನೀವು ಪ್ರತಿ ಒಂದ್ಸತಿ ಎಲ್ಲ ಕಡೆ ಡಿಸ್ಕವರ್ ಆಗಬೇಕು, ಕ್ಲಾಡಲ್ಲಿ ಅಪಿಯರ್ ಆಗಬೇಕು. ನೀವು ಕೇಳೋದು ಹೇಗೆ ಸಾಗೋದು, ನಾನು ಬರುವಂತ ವಿಡಿಯೋದಲ್ಲಿ ಮಾಡ್ತೀನಿ. ಬಟ್ ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ವಿಡಿಯೋನ ಅಪ್ಡೇಟ್ ಆಗಿರಿ. ರೈಟ್, ವಾಟ್ಸ್ಆಪ್ ಕಮ್ಯುನಿಟಿ ಹಾಕಿದ್ರೆ ದಯವಿಟ್ಟು ಜಾಯ್ನ್ ಆಗಿ. ಬರೋದ್ರಿಂದ ಇದರ ವರ್ಕ್ಶಾಪ್ ಕೂಡ ನಾನು ಮಾಡ್ತೀನಿ. ರೈಟ್, ಸೊ ದಯವಿಟ್ಟು ಇನ್ಮೇಲೆ ಈಗ AI ಬರೋದ್ರಿಂದ ದಯವಿಟ್ಟು ಹೇಗೆ ಅಡಾಪ್ಟ್ ಆಗಿ, AI ಏನ್ ಬೇಕು ಅದು. ಬಿಕಾಸ್ AIಗೆ ನೀವು SEO ಮಾಡಿದ್ರೆ ನೋಡಲ್ಲ, ನೀವು ಎಷ್ಟು ಒಳ್ಳೆ ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡಿದಿರಾ. ನಿಮ್ಮ ಹತ್ರ ಒಳ್ಳೆ ಬ್ರ್ಯಾಂಡ್ ಇಲ್ಲ ಅಂದ್ರೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಲೇಬಿಡಿಸಿ. ನಾನು ಅದೇ ಪ್ರಯತ್ನ ಮಾಡ್ತಿರೋದು. ರೈಟ್, ವೆನ್ ಯರ್ ಇನ್ವೆಸ್ಟಿಂಗ್ ಇನ್ ಬಿಸ್ನೆಸ್, ಇನ್ವೆಸ್ಟ್ ಇನ್ ಹೈಯೆಸ್ಟ್ ವೇ, ಡೋಂಟ್ ಗೋ ಚೀಪ್. ಅಕಸ್ಮಾತ್ ನೀವೇನ ಕಲಿಬೇಕಾ, ದಯವಿಟ್ಟು ಕಲ್ತ್ಕೊಳ್ಳಿ. ಕೋರ್ಸ್ ಮಾಡ್ಬೇಕಾ, ಯುಡೆಮಿಲ್ ಮಾಡ್ಬೇಕಾ, ನನ್ನಿಂದ ಮಾಡ್ಬೇಕಾ, ಯಾರಿಂದನೂ ಮಾಡಿ ಕಲ್ತ್ಕೊಳ್ಳಿ, ಇನ್ವೆಸ್ಟ್ ಮಾಡಿ. ರೈಟ್, ನಿಮ್ಮಲ್ಲಿ ನೀವೇ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೆ ಯಾರು ನಿಮ್ಮಲ್ಲಿ ಇನ್ವೆಸ್ಟ್ ಮಾಡೋದು ಇಲ್ಲ. ರೈಟ್, ದಯವಿಟ್ಟು ಈ AI ಹೇಗೆ ವರ್ಕ್ ಆಗುತ್ತೆ, ನಾವು ಹೇಗೆ ನಮ್ಮ ಡಿಸ್ಕವರಬಲ್ ಹೇಗೆ ಯೂಸ್ ಮಾಡ್ಕೋಬಹುದು, AI ಓವರ್ ಹೇಗೆ ಸೈಟೇಷನ್ಸ್ ಮಾಡ್ಕೋಬಹುದು, ದಯವಿಟ್ಟು ಇದನ್ನ ತಿಳ್ಕೊಳ್ಳಿ. ಬರೋದೆಲ್ಲ ನಾನು ಮಾಡ್ತೀನಿ, ಬಟ್ ನಿಮ್ಮ ಪ್ರಯತ್ನ ಇರಲಿ. ರೈಟ್, ದಯವಿಟ್ಟು ಇದನ್ನ ನಿಮ್ಮಲ್ಲಿ ಬ್ರ್ಯಾಂಡ್ ಇನ್ವೆಸ್ಟ್ ಮಾಡಿ. ದಯವಿಟ್ಟು ನೀವು ನಾನು ಡೈರೆಕ್ಟ್ ಆಗಿ ಗೂಗಲ್ ಆಡ್ಸ್ ಮಾಡ್ತೀನಿ, ಮೆಟಾ ಆಡ್ಸ್ ಮಾಡ್ತೀನಿ, ನೋ, ಮಾಡಕ್ ಹೋಗ್ಬೇಡಿ. ಫಸ್ಟ್ ನೀವು ಕಾಂಟೆಂಟ್ ಮಾಡಿ, ಕ್ರಿಯೇಟ್ ಕಾಂಟೆಂಟ್. ಒಂದು ವರ್ಷ ಕಾಂಟೆಂಟ್ ಮಾಡಿ, ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ನಾನು ಮೈಗೆ ಅದು ಹೇಗೆ ಪ್ರೊಸೆಸ್ ಮಾಡಬೇಕು, ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಮಾಡಿ. ಫಸ್ಟ್ ನೋಡಿ ಜನಕ್ಕೆ ಇದು ಬೇಕಾ, ಕಸ್ಟಮರ್ಗೆ ನಿಮ್ಮ ಪ್ರಾಡಕ್ಟ್ ಅವಶ್ಯಕತೆ, ಅದನ್ನ ಚೆಕ್ ಮಾಡಿ. ಯಾವಾಗ ಅದು ಬರುತ್ತೆ ಆಮೇಲೆ ನೀವು ಇನ್ನು ಮೆಟಾ ಆಡ್ಸ್, ಗೂಗಲ್ ಆಡ್ಸ್ ಅನ್ಬೇಡಿ. ಸುಮ್ಮನೆ ಅಥವಾ ದುಡ್ಡಿದೆ, ಓ ಯಾರೋ ನಿಮ್ಮ ಕಾಂಪ್ಯೂಟರ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ನೀವು ಮಾಡಕ್ ಹೋಗ್ಬೇಡಿ. ರೈಟ್, ಸೊ ದಯವಿಟ್ಟು ಈ ಒಂದು ಪ್ರೊಸೆಸ್ ನ ಫಾಲೋ ಮಾಡ್ಕೊಡಿ. ಈ ಒಂದು ಬಿಹೇವಿಯರ್ ಏನ್ ಚೇಂಜ್ ಆಗ್ತಿದೆ ಅದನ್ನ ತಿಳ್ಕೊಳ್ಳಿ. ರೈಟ್, ಐ ಹೋಪ್ ನಿಮ್ಗೆ ಈ ವಿಡಿಯೋ ಅರ್ಥ ಇದೆ ಅನ್ಕೋತೀನಿ. ದಯವಿಟ್ಟು ಅಕಸ್ಮಾತ್ ಏನಾದ್ರು ವಿಡಿಯೋ ಫಸ್ಟ್ ಟೈಮ್ ಬಂದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ನಿಮ್ಮ ಫ್ರೆಂಡ್ ಜೊತೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಕಮೆಂಟ್ ಸೆಕ್ಷನ್ ತಿಳಿಸಿ ಇನ್ನು ಯಾವ ತರ ವಿಡಿಯೋಸ್ ಬೇಕು, ಹೇಗೆ ನಿಮ್ಮ ಅಭಿಪ್ರಾಯ ಏನಿಸ್ತು, ಇದರ ಶಿಫ್ಟ್ ನೀವು ನೋಡ್ತಾ ಇದ್ದೀರಾ, ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಖಂಡಿತ ನಾನು ರೆಸ್ಪಾಂಡ್ ಮಾಡ್ತೀನಿ. ನಾನು ಮುಂದಿನ ವಿಡಿಯೋ ಮತ್ತೆ ಬರ್ತೀನಿ. ಅಲ್ಲೂ ಥ್ಯಾಂಕ್ ಯು ಸೊ ಮಚ್. ಬೈ ಬಾಯ್.